ओम आदित्याय विद्महे सहस्रकिरणाय धीमहि तन्नः सूर्यः प्रचोदयात्। श्री गुरुभ्यो नमः। हरि ओम। आत्मीय प्रिय प्रेक्षक ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಆರೋಗ್ಯವೇ ಮಹಾಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿದರು. ಸಾಕ್ಷಾತ್ ಪರಮೇಶ್ವರ ಸೃಷ್ಟಿ ಮಾಡಿರ್ತಕ್ಕಂಥ ಸೂರ್ಯನ ಅಷ್ಟಕ ಅನ್ನುವಂಥದ್ದು ವಿಶೇಷವಾದ ಮಂತ್ರ. ನಖಾದಿ ಶಿಖ ಪರ್ಯಂತಂ ಶಿಖಾದಿ ಪಾದ ಪರ್ಯಂತಂ ಅಂತ ಹೇಳ್ತೀವಿ. ಅಂದ್ರೆ ಕೈಗಳ ಬೆರಳು ಉಗುರಿದೆಯಲ್ಲ, ಅಲ್ಲಿಂದ ತಲೆಯ ಶಿರಸ್ಸು ಶಿಖೆ ಭಾಗದವರೆಗೂ, ಅಂದ್ರೆ ಸುಳಿಯ ಭಾಗದವರೆಗೂ, ಅಲ್ಲಿಂದ ಮತ್ತೆ ಕಾಲಿನ ಪಾದದ ಭಾಗದ ಉಗುರಿನವರೆಗೂ ಏನೇನು ರೋಗಗಳಿದೆ, ಶಿರರೋಗ ಆಗ್ಬೋದು, ಲಲಾಟ ರೋಗ, ನೇತ್ರ ರೋಗ, ನಾಸಿಕಾ ರೋಗ, ದಂತ ರೋಗ, ಕರ್ಣ ರೋಗ, ಕಂಠ ರೋಗ, ಹೃದಯ ರೋಗ, ಜಠರ ರೋಗ, ಗುಹ್ಯ ರೋಗ, ಪಾದ ರೋಗ, ಹೀಗೆ ಏನೇನು ರೋಗಗಳು ನಮಗೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ, ಅಥವಾ ಯಾವ್ಯಾವ ರೋಗಗಳು ನಮ್ಮನ್ನ ಆವರಿಸ್ಕೊಂಡಿದೆ, ಯಾವ್ಯಾವ ರೋಗಗಳಿಂದ ನಾವು ಹಿಂಸೆ ಪಡ್ತಾ ಇದ್ದೀವಿ, ಆ ಎಲ್ಲಾ ರೋಗಗಳಿಗೂ ಒಂದು ಬ್ಯಾಲೆನ್ಸ್. ನಿಮಗೆ ರೋಗ ಇಲ್ಲ ಅನ್ಕೊಳ್ಳಿ, ರೋಗ ಬರದೇ ಇದ್ದಂಗೆ ಮಾಡುತ್ತೆ ಈ ಮಂತ್ರ. ರೋಗ ಇದೆ ಅನ್ಕೊಳ್ಳಿ, ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ತುಂಬಾ ತೊಂದರೆಗಳಾಗ್ತಿವೆ ಆ ರೋಗದಿಂದ, ಸರ್ಜರಿವರೆಗೂ ಹೋಗಿದೆ ಅನ್ನೋದನ್ನು ಕೂಡ ಅದನ್ನ ಸರಿ ಮಾಡೋ ಶಕ್ತಿ ಈ ಮಂತ್ರಕ್ಕೆ ಇದೆ. ಪ್ರತಿದಿನ ಇದು ಹೇಳಬೇಕು, ಶಾಸ್ತ್ರ ಪ್ರಕಾರ ಹೇಳಬೇಕು. ಹಂಗಾಗಿಲ್ಲ ಅಂದ್ರೆ ಕೇಳಲಿಕ್ಕಾದ್ರೂ ಕೂಡ ನೀವು ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಇದು ಸೂರ್ಯಾಷ್ಟಕಂ ಅಂತ ಹೇಳಿ ಸೂರ್ಯನ ವಿಶೇಷವಾಗಿರ್ತಕ್ಕಂಥ ಅಷ್ಟಕ ಮಂತ್ರ. ಈ ಮಂತ್ರವನ್ನ ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು PDF ಹೇಳ್ಬೋದು. ಇದನ್ನ ನಾನು ಹೇಳೋದನ್ನ ನೀವು ಪ್ರತಿದಿನ ಬೆಳಗ್ಗೆ ಕೇಳಬಹುದು. ಭಾನುವಾರ ಅಂತೂ ವಿಶೇಷವಾಗಿ ಕೇಳಬೇಕು. ಮಹಾದೇವ ಈಶ್ವರ ಉಪದೇಶಿಸಿರ್ತಕ್ಕಂಥ ಅದ್ಭುತವಾದ ಮಂತ್ರ ಇದು ಸೂರ್ಯಾಷ್ಟಕ. ಈ ಮಂತ್ರ ಹೀಗಿದೆ, ಶುರು ಮಾಡ್ತಾ ಇದ್ದೀನಿ ನಾನು, ಇದನ್ನ ಕೇಳಿಸ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ. ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಲೋಹಿತಂ ರಥಮಾರೂಢಂ ಸರ್ವಲೋಕ ಪಿತಾಮಹಂ. ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ತ್ರೈಗುಣ್ಯಂ ಚ ಮಹಾಶೂರಂ ಬ್ರಹ್ಮ ವಿಷ್ಣು ಮಹೇಶ್ವರಂ. ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಬೃಂಹಿತಂ ತೇಜಸಾಂ ಪುಂಜಂ ವಾಯುಮಾಕಾಶಮೇವ ಚ ಪ್ರಭುಂ ಚ ಸರ್ವಲೋಕಾನಾಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಬಂಧೂಕ ಪುಷ್ಪ ಸಂಕಾಶಂ ಹಾರಕುಂಡಲಭೂಷಿತಂ ಏಕಚಕ್ರಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ತಂ ಸೂರ್ಯಂ ಜಗದಾರ್ತಾರಂ ಮಹಾತೇಜ ಪ್ರದೀಪನಂ. ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ತಂ ಸೂರ್ಯಂ ಜಗದಾಂ ನಾಥಂ ಜ್ಞಾನ ವಿಜ್ಞಾನ ಮೋಕ್ಷದಂ. ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸೂರ್ಯಾಷ್ಟಕಂ ಪಠೇನ್ ನಿತ್ಯಂ ಗ್ರಹ ಪೀಡಾ ಪ್ರಣಾಶನಂ. ಅಪುತ್ರೋ ಲಭತೆ ಪುತ್ರಂ ದರಿದ್ರೋ ಧನವಾನ್ ಭವೇತ್. ಆಮಿಷಂ ಮಧುಪಾನಂ ಚ ಯಃ ಕರೋತಿ ರವೇರ್ದಿನೇ. ಸಪ್ತ ಜನ್ಮ ಭವೇದ್ರೋಗಿ ಜನ್ಮ ಜನ್ಮ ದರಿದ್ರತಾ.
ಸ್ತ್ರೀ ತೈಲ ಮಧು ಮಾಂಸಾನಿ ಏತ್ಯಜಂತಿ ರವೇರ್ದಿನೇ ನ ವ್ಯಾಧಿ ಶೋಕ ದಾರಿದ್ರ್ಯಂ ಸೂರ್ಯಲೋಕನ್ನ ಗಚ್ಚತಿ ಇತಿ ಶ್ರೀ ಸೂರ್ಯಾಷ್ಟಕಂ ಸಂಪೂರ್ಣಂ. ಅಂದ್ರೆ 8 ಮಂತ್ರ ಆದ್ಮೇಲೆ ಇದರಲ್ಲಿ ಕೆಲವು ವಿಶೇಷಗಳು ಬರುತ್ತೆ. ಸೂರ್ಯಾಷ್ಟಕಂ ಪಠೇ ನಿತ್ಯಂ, ಪ್ರತಿನಿತ್ಯ ಸೂರ್ಯಾಷ್ಟಕವನ್ನು ಹೇಳೋದ್ರಿಂದ ಗ್ರಹ ಪೀಡಾ ಪ್ರಣಾಶಕಂ, ಅಂದ್ರೆ ಗ್ರಹಗಳ ಪೀಡೆಗಳು ದೂರ ಆಗುತ್ತೆ, ಗ್ರಹಗಳಿಂದ ಬರುವಂತಹ ಕೆಟ್ಟ ದೋಷಗಳು ನಿವಾರಣೆ ಆಗುತ್ತೆ. ಅಪುತ್ರೋ ಲಭತೆ ಪುತ್ರಂ, ಯಾರಿಗೆ ಪುತ್ರ ಅಂದ್ರೆ ಸಂತಾನ ಅಂತ ತಗೊಳ್ಳೋಣ, ಯಾರಿಗೆ ಸಂತಾನವಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ. ದರಿದ್ರೋ ಧನವಾನ್ ಭವೇತ್, ದರಿದ್ರನಾಗಿದ್ದಂಥವನು ಧನವಂತನಾಗ್ತಾನೆ. ಆಮಿಷಂ ಮಧುಪಾನಂಚ ಯಃಕರೋತಿ ರವೇರ್ದಿನೇ, ಅಂದ್ರೆ ಮಧುಪಾನ ಇತ್ಯಾದಿಗಳು ಮಾಡುವಂಥವ್ರು ಎಲ್ಲರೂ ಕೂಡ ಬಿಟ್ಟು ಬಿಡ್ತಾರೆ. ಸಪ್ತ ಜನ್ಮ ಭವೇದ್ ರೋಗಿ, 7 ಜನ್ಮದಿಂದ ಇರುವಂತಹ ರೋಗಗಳು, ಜನ್ಮ ಜನ್ಮಾಂತರ ರೋಗಗಳು, ಜನ್ಮ ಜನ್ಮ ದರಿದ್ರತ ಅದು ಕೂಡ ದೂರ ಆಗ್ಬಿಡುತ್ತೆ. ಇದು ಇಂಪಾರ್ಟೆಂಟ್. ಸ್ತ್ರೀ ತೈಲ ಮಧು ಮಾಂಸಾನಿ, ಹೆಣ್ಣಿನ ವ್ಯಾಮೋಹ, ತೈಲ ಅಂತಂದ್ರೆ ಕುಡಿಯುವಂಥದ್ದು, ಮಧು ಮಾಂಸಾದಿಗಳ ಒಂದು ಯಥೇಚ್ಛವಾಗಿ ತಿನ್ನುವಂಥವ್ರು ಕೂಡ ತ್ಯಜಂತಿ ರವೇರ್ದಿನೇ, ಪ್ರತಿನಿತ್ಯ ಕಡಿಮೆ ಆಗ್ತಾ ಒಂದು 5 ಡೇ ಅದನ್ನ ಬಿಟ್ಟು ಬಿಡ್ತಾರೆ. ಹಾಗಾಗಿ ಆರೋಗ್ಯ ಅನ್ನುವಂಥದ್ದು ಭಾಸ್ಕರನ ಒಂದು ಕೈಯಲ್ಲಿ ಮುಷ್ಟಿಯಲ್ಲಿರ್ತಕ್ಕಂಥದ್ದು. ಈ ಮಂತ್ರವನ್ನ, ಈ ಸ್ತೋತ್ರವನ್ನ ಪ್ರತಿನಿತ್ಯ ಕೇಳಿ. ಬೆಳಗ್ಗೆ ಮಾತ್ರ ಕೇಳಬೇಕು, ಸಂಜೆ ಕೇಳಬಾರದು, ಪ್ರತಿನಿತ್ಯ ಕೇಳಿ. ಭಾನುವಾರ ಅಂತೂ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ, 12 ನಮಸ್ಕಾರ ಮಾಡಿ ಈ ಮಂತ್ರವನ್ನ ಕೇಳೋದು, ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷವಾದ ಫಲ ಭಗವಂತ ಕೊಡ್ತಾನೆ. ಚಿಂತೆ ಮಾಡೋದು ಬೇಡ, ಧೈರ್ಯವಾಗಿರಿ, ಭಗವಂತ ಒಳ್ಳೇದ್ ಮಾಡ್ತಾನೆ. ಒಳ್ಳೆ ಆರೋಗ್ಯ ನಿಮ್ಗೆ ಸಿಗ್ಲಿ, ಆರೋಗ್ಯ ಪ್ರಾಪ್ತಿರಸ್ತು, ವಜ್ರ ಶರೀರ ದೃಢ ಪ್ರಾಪ್ತಿರಸ್ತು, ಶುಭಮಸ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸೊ ಅವಾಗ ಅವ್ರಿಗೆ ಪಾಯಿಂಟ್ಸ್ ಅಂತ ಇರುತ್ತಲ್ಲ, ಈ ಟೈಮಲ್ಲಿ ಇಷ್ಟು ಪಾಯಿಂಟ್ಸ್ ಬಿದ್ದೋಗುತ್ತೆ, ಹಾಗೆ